ಇರಾನ್ನಿಂದ ಇಸ್ರೇಲ್ ಮೇಲೆ ಮುಂದುವರೆದ ದಾಳಿ. ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ, ಅದರ ಮೇಲೂ ಕೂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ತೂರಿಬಿಟ್ಟಿದೆ ಇರಾನ್. 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಕ್ಷಿಪಣಿ ದಾಳಿಯಲ್ಲಿ 24 ಇಸ್ರೇಲಿಗರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮಧ್ಯ ಇಸ್ರೇಲ್ನಾದ್ಯಂತ ವಾಯುದಾಳಿಯ ಸೈರನ್ ಅನ್ನು ಮೊಳಗಿಸಲಾಗಿದೆ. ಟೆಲ್ ಅವೀವ್ ನಗರದ ಮೊಳಗ್ತಾ ಇರುವಂತಹ ಎಚ್ಚರಿಕೆಯ ಸೈರನ್ನು, ಸುರಕ್ಷಿತ ಸ್ಥಳಕ್ಕೆ ಜನರನ್ನು ಸ್ಥಳಾಂತರ ಆಗಲು ಸೂಚನೆಯನ್ನು ಕೊಡಲಾಗಿದೆ. ಹಂಗೆ ನೋಡೋದಕ್ಕೆ ಹೋದರೆ ಇಸ್ರೇಲ್ಗೆ ಯುದ್ಧವೂ ಹೊಸದಲ್ಲ, ಈ ರೀತಿ ಯುದ್ಧದಿಂದ ಬಚಾವಾಗುವಂತಹ ಸೈರನ್ನೂ ಹೊಸದಲ್ಲ. ಯಾಕೆಂದರೆ ಈ ಇಸ್ರೇಲ್ ಅನ್ನುವಂತಹ ಯಹೂದಿ ರಾಷ್ಟ್ರ ಹುಟ್ಟಿದ್ದೇನೆ ಸಂಘರ್ಷದಿಂದ. ಈ ಇಸ್ರೇಲ್ ಹುಟ್ಟಿದ ಮರುಕ್ಷಣವೇ ಅಂದರೆ ಮರುದಿನವೇ ಯುದ್ಧವನ್ನು ಮಾಡಿದಂತಹ ಉದಾಹರಣೆ ಇದೆ. ಇಲ್ಲಿಯವರೆಗೂ ಕೂಡ ನಮ್ಮ ಅಸ್ತಿತ್ವಕ್ಕಾಗಿ ನಾವು ಯಾರ ಮೇಲಾದರೂ ಕೂಡ ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನು ಪುಟ್ಟ ರಾಷ್ಟ್ರ ಯಹೂದಿ ರಾಷ್ಟ್ರ ಜಗತ್ತಿಗೆ ಸಾರಿಕೊಂಡು ಬರ್ತಾ ಇದೆ. ಯಾವಾಗ ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಮಾಡೋದಕ್ಕೆ ಯುರೇನಿಯಂ ಅನ್ನು ದೊಡ್ಡ ಮಟ್ಟದಲ್ಲಿ ಸಂಗ್ರಹಿಸಲಿಕ್ಕೆ ಮುಂದಾಯಿತೋ, ಆ ಘಟಕಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಅಲ್ಲಿಂದ ಶುರುವಾದಂತಹ ಈ ಸಂಘರ್ಷ, ಅಲ್ಲಿಂದ ಶುರುವಾದಂತಹ ಈ ದಾಳಿ ಪ್ರತಿದಾಳಿ ಈಗ 4ನೇ ದಿನವನ್ನು ಕ್ರಾಸ್ ಮಾಡಿದೆ. ದೊಡ್ಡ ಮಟ್ಟದ ವಿಧ್ವಂಸಕತೆ ಸೃಷ್ಟಿಯಾಗ್ತಾ ಇದೆ. ದಾಳಿ ಪ್ರತಿದಾಳಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಇರಾನ್ ಜೆರುಸಲೆಂ ಸೇರಿದಂತೆ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದೆ, ಮತ್ತೊಂದು ಕಡೆ ಇಸ್ರೇಲ್ ಇರಾನ್ನ ರಾಜಧಾನಿ ಮೇಲೂ ಕೂಡ ಟಾರ್ಗೆಟ್ ಮಾಡಿ ಕ್ಷಿಪಣಿಯನ್ನು ಉಡಾಯಿಸಿದೆ.